ಗುರುಜಿ, ಗಾಳಿಗಿಂತ ವೇಗ ಅಂತೆ ಮನಸ್ಸು, ಅಷ್ಟು ವೇಗವಾಗಿ ಚಲಿಸುತ್ತೆ ಮನಸ್ಸು. ಈಗಿದ್ದ ಕ್ಷಣದ ಒಂದು ನಮ್ಮ ಚಿತ್ತ ಇನ್ನೊಂದು ಕ್ಷಣಕ್ಕೆ ಬದಲಾಗ್ಬಿಟ್ಟಿರತ್ತಂತೆ. ಆ ಚಿತ್ತ ಚಾಂಚಲ್ಯದ ಕುರಿತು ಮಾತಾಡ್ತಾ ಇದ್ವಿ, ಮಾತುಕತೆಯನ್ನ ಮುಂದುವರ್ಸೋಣ್ವಿ. ಖಂಡಿತ. ಈ ಚಿತ್ತ ಚಾಂಚಲ್ಯದಲ್ಲಿ ಒಂದು ವಿಶೇಷ ಅಂದ್ರೆ ಮನಸ್ಸಿಗೆ ಇವತ್ತಿನ ದಿವಸ ಬಹಳ ವೇಗವಾಗಿ ತೀಕ್ಷ್ಣತೆ ಬರುತ್ತೆ ಅಂತ. ತೀಕ್ಷ್ಣತೆ ಅಂದ್ರೆ ಮನಸ್ಸಿಗೆ ಹೇಗೆ ತೀಕ್ಷ್ಣತೆ? ಎಲ್ಲ ಆಯುಧಗಳಿಗೂ ತೀಕ್ಷ್ಣತೆ. ಇವತ್ತು ಒಂದು ವಿಶೇಷ ಹೇಳ್ತೀನಿ ಕೇಳಿ, ಗಮನ ಇಟ್ಟು ಕೇಳಬೇಕು. ಇವತ್ತು ಪೌರ್ಣಮಿ ಅಂದರೆ ಪಾ ಅಂತಕ್ಕಂಥ ಪೌರ್ಣಮಿ. ಪೂರ್ವಾಷಾಢ ನಕ್ಷತ್ರ ಅಂದರೆ ಗುರು, ಅದಾದ್ಮೇಲೆ ಪುನರ್ವಸು ನಕ್ಷತ್ರ ಗುರು. ಅಂದರೆ ಬುಧನ ಗುರುನ ಇಬ್ರು ಸಂಬಂಧ. ಗುರುಗೆ ಹುಟ್ಟಿದವನೇ ಬುಧ, ಆದರೆ ಚಂದ್ರನ್ ಹುಟ್ಟಿದವನು. ಹೆಸರಿಗೆ ಮಾತ್ರ ಗುರು ಮಗ ಬುಧ, ನಪುಂಸಕ ಗ್ರಹ, ಆದರೆ ಹುಟ್ಟಿದ್ದು ಚಂದ್ರನಿಗೆ. ಅದಕ್ಕೆ ಬೃಹಸ್ಪತಿ ಸ್ವರೂಪದಲ್ಲಿ ಬಂದಿರತಕ್ಕಂಥ ಶಾಪ, ಆ ಶಾಪದ ವಿಮೋಚನೆನೇ ಸಾಕ್ಷಾತ್ ಗೌತಮ ಋಷಿ ಮುಖಾಂತರವಾಗಿ ಚಂದ್ರನಿಗೆ ಕುಷ್ಠರೋಗ ಬಂದಿರೋದು ಇದೇ ದಿನ. ಇವತ್ತೇ ಅವನು ಸೋಮನಾಥಂಚ ಮಾಹೇಶ್ವರ ಸ್ವರೂಪವಾಗಿರತಕ್ಕಂಥ ಅನುಗ್ರಹವನ್ನು ಪಡೆದಿರತಕ್ಕಂಥ ದಿನ. ಚಂದ್ರನ್ ಹೋಗಿ ವಿಶೇಷವಾಗಿ 27 ಜನ, ಅದರಲ್ಲಿ 26 ಜನ ಹಿಡ್ಕೊಂಡಿರ್ತಾನೆ. 27ನೇವಳು ಕೊನೆಯವಳು ಮಾತ್ರ ಬಹಳ ಪ್ರೀತಿ. ಯಾರೋಳೋ? ರೋಹಿಣಿ. ಈ ರೋಹಿಣಿ ಮೇಲೆ ಬಹಳ ಪ್ರೀತಿ ಇರತಕ್ಕಂಥ 27 ನಕ್ಷತ್ರಗಳು ವಿಶೇಷವಾಗಿರ್ತಕ್ಕಂಥವ್ರು ಎಲ್ಲ ಹೋಗಿ ಚಾಡಿ ಹೇಳ್ತಾರೆ ಅವ್ರ ಅಪ್ಪನಿಗೆ, ನೋಡಿ 24 ಗಂಟೆ ಚಂದ್ರ ಆ ರೋಹಿಣಿ ಜೊತೆನೇ ಇರ್ತಾನೆ ಅಂತ. ರೋಹಿಣಿ ಜೊತೆನೇ ಇರ್ತಾನೆ ಅಂದ್ರೆ ಪ್ರೀತಿ ಜಾಸ್ತಿ ಅವಳ ಮೇಲೆ. ಅದಕ್ಕೆ ಶಾಪವನ್ನು ಹಾಕಿದಾಗ, ನೀನು ಯಾವ ಕಾಲಕ್ಕೂ ಈ ರೀತಿಯಾದ ದೋಷಗಳು ಬಂದ್ಬಿಡ್ಲಿ ಅಂತ ಚಂದ್ರನಿಗೆ ಹಾಕಿದಾಗ, ಚಂದ್ರ ಪರಿಹಾರ ಮಾಡಿದ್ದಲ್ಲಿ ಇದೇ ಸೋಮನಾಥ ಕ್ಷೇತ್ರದಲ್ಲಿ, ಗುಜರಾತ್. ಅದಕ್ಕೋಸ್ಕರ ಆ ಸೋಮನಾಥದಲ್ಲಿ ಸೌರಾಷ್ಟ್ರ ಅಂತ ಕರಿತೀವಿ. ಆ ಸೌರಾಷ್ಟ್ರದಲ್ಲಿ ಆ ಸೋಮನಾಥ ಚಂದ್ರನಿಗೆ ಪರಿಪೂರ್ಣವಾದ ಕಾಂತಿಗಳು ಬಂದಿದ್ದು, ಪರಿಪೂರ್ಣವಾದ ತೇಜಸ್ಸು ಬಂದಿದ್ದು. ಈಶ್ವರ ಹೇಳ್ತಾನೆ, ಗುರುಗಳು ಹಾಕಿದ ಶಾಪವನ್ನ ಯಾವ ತ್ರಿಮೂರ್ತಿಗಳ ಕೈಲೂ ತೆಗೆಯಕ್ಕಾಗಲ್ಲ. ಅದಕ್ಕೆ ಗುರು ಮುಖ್ಯ, ದೇವರಿಗಿಂತ ಗುರು ಮುಖ್ಯ. ನೀವೆಲ್ಲ ಏನ್ ಮಾಡ್ತೀರಾ? ಟಿಪ್ಪಣಿಗಳು ಮಾಡ್ಕೊಂಡು ಕೂತಿರ್ತೀರಾ ಅಲ್ವೇ? ಇಷ್ಟವಿದ್ದರೆ ಗುರುಗಳ ಸೇವೆಯನ್ನು ಮಾಡಿ, ಇಷ್ಟವಿಲ್ಲದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಅದನ್ನು ಬಿಟ್ಟುಬಿಟ್ಟು ಇಷ್ಟ ಇಲ್ಲದೆ ಇರತಕ್ಕಂಥ ವಿಚಾರವನ್ನ ಸಂಕ್ಷಿಪ್ತವಾಗಿ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿ ಟಿಪ್ಪಣಿಗಳು ಮಾಡ್ತಾ ಕೂತ್ಕೊಂಡ್ರೆ ಅನುಭವಿಸೋದು ಯಾರೋ? ನೀವುಗಳೇ, ನಿಮ್ಮ ಕರ್ಮ. ಅದಕ್ಕೋಸ್ಕರ ಅಂಥ ಗುರು ಮಹಿಮೆಯಲ್ಲಿ ನಾನು ತಪ್ಸಕ್ಕಾಗಲ್ಲ ಅಂತಾನೆ ಯಾರೋ? ಪರಮೇಶ್ವರ. ಆಗ ಅವನು ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ನಿನಗೆ ಆಶೀರ್ವಾದವನ್ನು ಕೊಡ್ತೀನಿ, ನಿನಗೆ ಒಳ್ಳೇದನ್ನಾಗಲಿ. ಆದರೆ ಹೇಗೆ? ಒಂದು ಅಮಾವಾಸ್ಯೆ, ಒಂದು ಪೌರ್ಣಮಿ, ಅಂದರೆ 15 ದಿವಸ ಭಾಳ ಚೆನ್ನಾಗಿರು, 15 ದಿವಸ ಕತ್ಲಾಗು, 15 ದಿವಸ ರೋಹಿಣಿ ಹತ್ರ ಇರು, 15 ದಿವಸ 26 ನಕ್ಷತ್ರಗಳ ಜೊತೆ ಇರು. ಅದಕ್ಕೆ ರೋಹಿಣಿಗೆ ಹತ್ರ ಆಗ್ತಾ 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 ಅಮಾವಾಸ್ಯೆ, ರೋಹಿಣಿಯಿಂದ ಈ ಕಡೆ ಬರ್ತಾ 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 ಪರಿಪೂರ್ಣವಾಗಿ ಧನುರ್ರಾಶಿ, ಅಲ್ಲಿ ಯಾರಿದ್ದಾರೆ? ಮೂಲ ನಕ್ಷತ್ರ. ಹಾಗೆ ಧನುರ್ರಾಶಿಯ ಬಾಣಗಳು ಹೀಗೆ ಬಿಡ್ತಾ ಇರೋದೆಲ್ಲಿ? ಪುನರ್ವಸು ನಕ್ಷತ್ರಕ್ಕೆ ಬಿಡುತ್ತೆ. ಪುನರ್ವಸು ನಕ್ಷತ್ರ ರಾಮಂದು ಬಿಲ್ಲು ಬಾಣ ತೀಕ್ಷ್ಣ. ಆದರೆ ಮಿಥುನ ರಾಶಿ ಅಂದರೆ ಬುಧ, ಗುರು ತನ್ನನ್ನು ನೋಡ್ತಾನೆ ಇದೇ ದಿನ. ಅದಕ್ಕೆ ಇವತ್ತು ಪುನರ್ವಸು ನಕ್ಷತ್ರ ಬಹಳ ಶ್ರೇಷ್ಠತೆಯನ್ನು ಪಡೆಯುತ್ತೆ. ಇವತ್ತಿನ ದಿವಸನೇ ಪೌರ್ಣಮಿ ಬಿದ್ದಿರೋದು, ಬುಧವಾರವೇ ಬಿದ್ದಿದೆ. ಆ ಬುಧವಾರದಂದೇ ಅಂದರೆ ಚಂದ್ರ ನಪುಂಸಕ ಗ್ರಹ. ನೀವು ಅನುಭವ ಪಟ್ಟಾಗಲೇ ಗೊತ್ತಾಗೋದು. ಹೇಗೆ ಅನುಭವ ಪಡ್ತೀರಾ ಗೊತ್ತಾ? ಹೇಳ್ತೀನಿ ಕೇಳಿ. ದುಡ್ಡನ್ನೆಲ್ಲ ಕೊಟ್ಟಿರ್ತೀರ, ದುಡ್ಡು ವಾಪಸ್ ಬರ್ತಾ ಇಲ್ಲ. ಇಷ್ಟು ದಿವಸ ಒದ್ದಾಡ್ತಿರ್ತೀರ, ನನ್ನ ಮಗ ಕೊಟ್ಟಿಲ್ಲ, ದರಿದ್ರದವನು, ಇವನು ಕೊಟ್ಟಿಲ್ಲ, ಅವ್ನು ಕೊಟ್ಟಿಲ್ಲ. ಅವನಿಗೂ ಬರಬೇಕಲ್ಲ ದುಡ್ಡು. ಅವನೇನೋ ನಿಮ್ಮ ಟೈಮಿಗೆ ಒಳ್ಳೆಯವನಾಗಿರೋನು ಕೆಟ್ಟವನಾಗಿಬಿಟ್ಟಿರ್ತಾನೆ. ಸರಿ, ಆ ದುಡ್ಡು ವಾಪಸ್ ಬರಬೇಕು. ಆ ಬರೋ ಅವಕಾಶಗಳು ಇನ್ನೇನು ಈ ಪೌರ್ಣಮಿಯಿಂದ ಶುರು ಆಗುತ್ತೆ. ಇನ್ನಷ್ಟು ಜನ, ಬಹಳ ಜನ ದುಡ್ಡು ಮಾಡ್ಕೊಂಡ್ಬಿಟ್ಟಿರ್ತೀರ. ದುಡ್ಡು ಹೋಗೋ ರೆಡಿಯಾಗಿರಿ. ಹೋಗ್ತಾ ಇರುತ್ತೆ ದುಡ್ಡು. ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಕಾಯಿಲೆಯಿಂದ ಹೋಗ್ತಾ ಇರುತ್ತೆ, ಹೆಂಡತಿಗೆ ಆರೋಗ್ಯ ಎಲ್ಲ ಹೋಗ್ತಾ ಇರುತ್ತೆ, ಮನೆ ಡಿಸ್ಟ್ರಾಯ್ ಮಾಡ್ಬೇಕು ಹೋಗ್ತಾ ಇರುತ್ತೆ, ಖರ್ಚು ಹೊಸದಾಗಿ ಬರುತ್ತೆ, ಹೊಸ ಫ್ಯಾಕ್ಟ್ರಿ ಕಟ್ಟಬೇಕು ಹೋಗ್ತಾ ಇರುತ್ತೆ. ದುಡ್ಡು ಹೋಗುತ್ತೆ. ಹೊಸದಾಗಿ ನೀವು ಏನೇ ಕೆಲಸ ಮಾಡಲಿ ದುಡ್ಡು ಹೋಗೋದು ಗ್ಯಾರಂಟಿ, ಖರ್ಚು ಎಕ್ಸ್ಟ್ರಾ ಬರೋದು ಗ್ಯಾರಂಟಿ. ಅದಾದ ಮೇಲೆ ನಪುಂಸಕ ಗ್ರಹನಾಗಿರ್ತಕ್ಕಂಥ ಬುಧನು ಚಂದ್ರ ಮನಸ್ಸು ಗೊತ್ತೇ ಇಲ್ಲ ರೇಸಕ್ಕೆ ಕಟ್ಟು, ಗೊತ್ತೇ ಇಲ್ಲ ರಾಜಕೀಯ ಕಟ್ಟು, ಗೊತ್ತೇ ಇಲ್ಲ ಜೂಜಾಟಕ್ಕೆ ಕಟ್ಟು, ಗೊತ್ತೇ ಇಲ್ಲ ಎಲ್ಲೋ ಹೋಗಿ ಅವಳನ್ನ ಇಟ್ಕೊಂಡು ಕಟ್ಟು. ಹೀಗೆ ಕರ್ಮಗಳು ಯಾವ ರೀತಿ ಚಂದ್ರ ಹಾಳು ಮಾಡ್ತಾನೆ ಗೊತ್ತಿಲ್ಲ. ಇದು ಮಕ್ಕಳ ಮೇಲಾಗ್ಬೋದು, ದೊಡ್ಡ ಗಂಡಸರ ಮೇಲೆ ಆಗ್ಬೋದು, ಹೆಂಗಸರ ಮೇಲೆ ಆಗ್ಬೋದು. ಹೀಗೆ ಇಂಥ ಕರ್ಮಗಳಾದ ಪಕ್ಷದಲ್ಲಿ ಜಗತ್ತಿನ ವ್ಯಾಮೋಹವೇ ಅಡಗೋಗಿದೆ. ಈ ಅಡಗೋಗಿರ್ತಕ್ಕಂಥ ವ್ಯಾಮೋಹ ಯಾರಿಂದ? ಹುಡುಗಿಯರಿಂದ. ಅಂದರೆ ಇನ್ನು ಮೇಲೆ ಎಲ್ಲ ಹೆಣ್ಣು ಮಕ್ಕಳು ದುರಾಲೋಚನೆ ಶುರುವಾಗುತ್ತೆ ಕೇತುವಿಂದ. ಎಲ್ಲಿ ಕೂತಿಯ ಕೇತು? ಇದೇ ಪುನರ್ವಸ್ಸು. ಅಲ್ಲಿ ಕೂತಿರೋ ಕೇತು ಕೆಟ್ಟ ಬುದ್ಧಿಗಳನ್ನು ಆಲೋಚನೆ ಮಾಡ್ತಾ ರಾಹು ಕೆಟ್ಟ ಬುದ್ಧಿನ ಕೊಡ್ತಾನಂತೆ. ಅದಕ್ಕೆ ನಾವೇನ್ ಮಾಡಬೇಕು? ನೀವೆಲ್ಲ ತಾಯಿಂದ್ರಾಗಿದ್ದವರು ಹೆಣ್ಣು ಮಕ್ಕಳನ್ನ ಹದಬಸ್ತಲ್ಲಿಡ್ಬೇಕು, ತಗೊಂಡು ಬಾರಿಸ್ಬೇಕು. ಸಾಕು, ನೀವು ಆಡಿದ್ದು ಆಟ ಚೆಲ್ಲಾಟವೆಲ್ಲ ಆಡಿದ್ದು ಸಾಕು, ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳಬೇಕು ಅಂತ ನೀವು ಇವಾಗಲೂ ಮಾಡದಿದ್ದರೆ ನೆಕ್ಸ್ಟ್ ರಾಹುನಲ್ಲಿ ಏನೋ ಎಲ್ಲ ಬೆರಕೆ ಸಂಸಾರಗಳು. ಯಾಕೆ ಬೆರಕೆ ಸಂಸಾರಗಳು? ಪ್ರತಿಯೊಬ್ಬನೂ ಲವ್ ಮ್ಯಾರೇಜ್ ಬಹಳ ಚೆನ್ನಾಗಿರುತ್ತೆ. ಇಡೀ ಜಗತ್ತಲ್ಲಿ ಯಾರಿಗೆ ಏನಾಗೆ ಏನೂ ಗೊತ್ತಾಗೋದಿಲ್ಲ. ಇಂಥ ಒಂದು ಜೀವನಗಳನ್ನ ಎಷ್ಟೋ ಜನ ಸಾಗ್ತಾ ಇರ್ತಾರೆ. ಕೆಲವರು ಒಳ್ಳೆ ಅನುಗ್ರಹ ಆಗುತ್ತೆ. ಅಂದ್ರೆ ಹೇಗೆ? ಸುಮಾರು 100% ಅಲ್ಲಿ ಅಬ್ಬಬ್ಬ ಅಂದ್ರೆ 2% ಒಳ್ಳೆ ಸಂಸಾರಕ್ಕೆ ಸೇರ್ತಾರೆ, ಒಳ್ಳೆ ಜನಗಳಾಗ್ತಾರೆ, ಒಳ್ಳೆ ಕಾಂತಿಗಳಾಗಿ ಸಿಗುತ್ತೆ. ಎಲ್ಲೋ ಮ್ಯಾರೇಜಸ್ ಆರ್ ಮೇಡ್ ಹೆವೆನ್ ಅಂತ ಆಗೋಗುತ್ತೆ. ಆದರೆ
ಮುಂದ್ಗಡೆ ಕೆಟ್ಟ ಅಭ್ಯಾಸಗಳು ಹುಡುಗರಿಂದ ಬರ್ತಕ್ಕಂಥದ್ದು. ಕೆಲವ್ರಿಗೇನು ಅಂದ್ರೆ ಈ ನಾಯಿ ಜನ್ಮ ಬರ್ತಕ್ಕಂಥ ಹುಡುಗರು ಬಹಳ ಜನ ಇರ್ತಾರೆ. ಅಂದರೆ ಪರಪುರುಷರ ಕಾಮದೃಷ್ಟಿ ಅನ್ನೋದು ಹೆಚ್ಚಾಗುತ್ತೆ. ರಾಹು ಧನುರಾಶಿ ಬಾಣವನ್ನು ಬಿಡ್ತಾನೆ. ಅಂದ್ರೆ ಇಲ್ಲೂ ಬಿಡು ಬಾಣ, ಅಲ್ಲೂ ಬಿಡು, ಇಲ್ಲೂ ಬಿಡು, ಹೆಸರಿಗೆ ಬಿಡ್ತಾ ಇರೋದು. ಬೆಳಗ್ಗೆ ಒಂದು ಹುಡುಗಿ, ಮಧ್ಯಾಹ್ನ ಮೇಲೆ ಒಂದು ಹುಡುಗಿ, ಸಾಯಂಕಾಲ ಒಂದು ಹುಡುಗಿ, ರಾತ್ರಿ ಒಂದು ಹುಡುಗಿ. ಹೀಗಾಗೋದ್ರೆ ಫೋನ್ ಮೇಲೆ ಫೋನು, ಮೊಬೈಲ್ ಮೇಲೆ ಮೊಬೈಲ್, ಬೇರೆ ಬೇರೆ ಸಿಮ್ಗಳು ಹಾಕೊಳ್ಳೋದು, ಕರ್ಮ ಅನುಭವಿಸ್ಲಿ. ಅದಕ್ಕೋಸ್ಕರ ಈ ಒಂದು ಕರ್ಮ ಅನುಗ್ರಹವನ್ನ ಪಡೀತಕ್ಕಂಥ ಅವಕಾಶಗಳು ಯಾರಿಗೆ? ಹುಡುಗರಿಗೆ ಬರುತ್ತೆ. ಅಂದರೆ ಎಲ್ಲರೂ ಸಮಾಗಮದಲ್ಲಿ ಭಗವಂತನು ಬಹಳ ಚೆನ್ನಾಗಿ ತಕ್ಕಡಿಯಲ್ಲಿ ತೂಕ ಹಾಕಿ ಇವನು ಹೀಗೇ ಹಣೆ ಬರ, ಅವನು ಹಾಗೇ ಹಣೆ ಬರ ಅಂತ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಮಾಡ್ತಕ್ಕಂಥ ವಿಧಿವಿಧಾನಗಳು ನಡೆಯುತ್ತೆ. ಇದಕ್ಕೆ ಯಾರು ಕಾರಣ? ನೀವೇ ತಾಯಿಂದ್ರಾಗಿರ್ತಕ್ಕಂಥವರೇ ಕಾರಣ. ಯಾತಕ್ಕೆ ಅಂದ್ರೆ ಮೊದಲಿಂದ ಹೆಣ್ಣು ಮಕ್ಕಳನ್ನ ಗೌರವದಿಂದ ನೀವು ಕಾಪಾಡ್ಕೊಳ್ಳದೆ ಯಾವ ಕಾಲಕ್ಕೂ ನೀವು ಮಾಡಿರತಕ್ಕಂಥ ವಿಧಾನ, ಚಿಕ್ಕ ವಯಸ್ಸಿನಲ್ಲಿ ಓದೋ ವಿದ್ಯಾಭ್ಯಾಸ ಬಿಟ್ಟು ಮೊಬೈಲ್ಗಳನ್ನ ಚಿಕ್ಕ ವಯಸ್ಸಲ್ಲಿ ಹಾಕೊಳ್ಬೇಕು. ಫುಲ್ ಓದ್ ಮುಗಿಸಿದ ಮೇಲೆ ಮೊಬೈಲ್ ನೋಡ್ಬೇಕು. ಹೊರಗಡೆ ಯಾವ ಕಾಲಕ್ಕೂ ಹಾಕೊಂಡು ಹೋಗ್ತಾ ಇದ್ರೆ ಡ್ರೆಸ್ಸು, ಅವಳು ಮಿಡಿ ಮ್ಯಾಕ್ಸಿ ಹಾಕೊಂಡು ಹೋಗ್ತಾ ಇದ್ರೆ ಬಹಳ ಚೆನ್ನಾಗಿದೆ, ನನ್ನ ಮಗಳು ಕಾಣ್ತಾ ಇದೆ ಅಂದ್ಬಿಟ್ಟು ಇನ್ನೊಂದೆರಡು ತಕೊಳ್ಳೋದು. ಈ ತರ ಅಮ್ಮಂದ್ರು ಬಹಳ ಜಾಸ್ತಿ ಭೂಮಿಯಲ್ಲಿ. ಅದಕ್ಕೆ ನೀವು ಏನೇ ಮಾಡಿ, ಬೆಂಗಳೂರಂತ ಸಿಟಿ, ಮೈಸೂರಂತ ಸಿಟಿ ಕೂಡ, ಅಂದ್ರೆ ಮೈಸೂರು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಎಷ್ಟು ಸೈಲೆಂಟ್ ಆಗಿತ್ತು ಅಂದ್ರೆ, ಅಷ್ಟು ಚೆನ್ನಾಗಿರೋ ವಾತಾವರಣ ಇವತ್ತು ಕಲ್ಮಶವಾಗೋಯ್ತು, ಕಾಸ್ಮೋಪಾಲಿಟನ್ ಸಿಟಿ ಆಗೋಗ್ತಾ ಇದೆ. ಇದಕ್ಕೋಸ್ಕರ ಕಾರಣ ಯಾರೋ? ಹೊರಗಡೆ ಬರತಕ್ಕಂಥ ಪರದೇಶದ ವಿದ್ಯೆಗಳು. ಯಾರು ಇದಕ್ಕೆಲ್ಲ ಕಾರಣ? ಸಾಕ್ಷಾತ್ ಶನೇಶ್ವರ. ಎಲ್ಲಿ ಕೂತೇನೆ? ಕನ್ಯಾ ರಾಶಿಯಲ್ಲಿ ಕೂತೇನೆ. ಅದಕ್ಕೆ ಈ ಪೌರ್ಣಮಿಯಲ್ಲಿ ಚಂದ್ರನು ಬಹಳ ವಿಕೋಪಗೊಂಡು ಪೌರ್ಣಮಿಯಲ್ಲಿ ಬಿಡ್ತಕ್ಕಂಥ ಬಾಣಗಳು ತೀಕ್ಷ್ಣವಾಗತ್ತೆ, ಅಂದ್ರೆ ಮನಸ್ಸುಗಳು ತೀಕ್ಷ್ಣವಾಗತ್ತೆ. ಅಂದರೆ ಏನೂ ಇಷ್ಟ ಇಲ್ದಿದ್ದವರು ಹೊಸದಾಗಿ ಆಲೋಚನೆಗಳು, ಎಲ್ಲ ಆಲೋಚನೆ ಬಿಟ್ಟುಬಿಟ್ಟು ಅಯ್ಯೋ ನಾವು ಸರಿ ಹೋಗೋಣಪ್ಪ ಅನ್ನೋ ಆಲೋಚನೆಗಳು. ನಿಮಗೇ ಗೊತ್ತಿಲ್ಲದೆ ದಿಢೀರ್ ಅಂತ ಚೇಂಜ್. ಯಾರ್ಯಾರು ಮದುವೆನೇ ಬೇಡ ಅಂತಾರೆ ಅವ್ರಿಗೆಲ್ಲ ವಿಶೇಷವಾದ ಮದುವೆ ಚೇಂಜ್ ಆಗತ್ತೆ. ಇದೇ ಪೌರ್ಣಮಿ, ಇದು ಸತ್ಯ, ಬರೆದಿಟ್ಕೊಂಬಿಡಿ. ಇತಿಹಾಸದಲ್ಲಿ ನಡೀತಕ್ಕಂಥ ಘಟನೆ ಎಲ್ಲಿ ಅಂದ್ರೆ ಬುಧ ವಕ್ರವಾಗ ಶುರುವಾಗ್ತಾ ಇದ್ದಾನೆ. ಇನ್ನೇನು ಭೂಮಿಯ ಅನುಗ್ರಹವನ್ನ ಕೊಡ್ತಕ್ಕಂಥ ಸೂರ್ಯನು ಮಕರ ರಾಶಿಯಲ್ಲಿ ಕೂತಿಯಾನೆ. ಒಳಗೆ ಗುಪ್ತವಾಗಿರ್ತಕ್ಕಂಥ ಮೊಸಳೆ ಮೇಲ್ಭಾಗ ಬರ್ತಾ ಇದೆ. ಅಂದ್ರೆ ಒಳಗಿರೋ ಮನಸ್ಸಲ್ಲಿ ಇರ್ತಕ್ಕಂಥ ಕಲ್ಮಶವಾಗ್ಲಿ, ಮನಸ್ಸಲ್ಲಿ ಇರ್ತಕ್ಕಂಥ ಗುಟ್ಟಾಗ್ಲಿ ಹೊರಗಡೆ ರಟ್ಟಾಗತ್ತೆ. ಈ ಬಾಣ ಬಿಡ್ತಾ ಇರೋ ಕೇತು ತೀಕ್ಷಣ. ಅದಕ್ಕೆ ನೀವು ಶಸ್ತ್ರಗಳನ್ನ, ಅಂದ್ರೆ ಮನೆ ಒಳಗಿರ್ತಕ್ಕಂಥ ಆಯುಧಗಳನ್ನ ದಯವಿಟ್ಟು ಜೋರಾಗಿ ಯಾವ ಕಾಲಕ್ಕೂ ಕಾಣದೇ ಇದ್ದ ಹಾಗೆ ಇಟ್ಕೊಳ್ಳಿ. ಅಂದರೆ ಮಕ್ಕಳ ಮೇಲೆ ಪ್ರಭಾವ ಬೀಳತ್ತಂತೆ. ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತೇ ಇಲ್ಲದೆ ಚಾಕುಗಳು ತಗೊಳ್ಳೋದು, ಗೊತ್ತೇ ಇಲ್ಲದೆ ಎಲೆಕ್ಟ್ರಿಕ್ ಬಾಕ್ಸ್ ತೊಡೋದು, ಗೊತ್ತೇ ಇಲ್ಲದೆ ಕತ್ರಿಗಳನ್ನ ತೊಗೊಳ್ಳೋದು. ಇದು ಶಾರ್ಪ್ ಐಟಮ್ಸ್. ಈ ತೀಕ್ಷಣತೆ ಗೊತ್ತೇ ಇಲ್ಲದೆ ಆ ಮೈಂಡ್ಗೆ ರಿಫ್ರೆಶ್ಮೆಂಟ್ಸ್ ಅಂದ್ರೆ ಏನೋ ಒಳಭಾಗದಲ್ಲಿ ಸೇರ್ಕೊಂಡು ಕೆಟ್ಟದಾಗಿ ಆಲೋಚನೆಗಳು ಬಂದು ಅವರೇ ಕತ್ತರಿಸೋದು, ಅವರೇ ಏನಾದರೂ ಒಳಗೆ ಹೋಗೋದು, ಮಿಕ್ಸಿಗಳು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಕೇಳಿ. ಒಂದು ಮನೆಯಲ್ಲಿ ಇದೇ ರೀತಿಯಾಗಿ ಕರೆಕ್ಟಾಗಿ ಇವತ್ತಿನ ದಿವಸಕ್ಕೆ 11 ತಿಂಗಳಾಯ್ತು. ಅಂದರೆ 11 ತಿಂಗಳ ಹಿಂದೆ ನಡೆದಿರತಕ್ಕಂಥ ಘಟನೆ. ಇದೇ ಬುಧನು ಪೌರ್ಣಮಿ ಬಂದಾಗ, ಪರಿವರ್ತನೆ ಆದಾಗ, ವಕ್ರನಾಗಿದ್ದಾಗ ಯಾರ ಮನೇಲಿ ಏನಾಯ್ತು ಗೊತ್ತೇ ಇರಲ್ಲ. ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಕೇಳ್ಕೊಳ್ಳಿ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಸಣ್ಣ ಮಕ್ಕಳಿಬ್ಬರು. ಅಬ್ಬಬ್ಬ ಅಂದ್ರೆ ಒಬ್ಬನ 5ನೇ ಕ್ಲಾಸು, ಇನ್ನೊಬ್ಬ ಅಬ್ಬಬ್ಬ ಅಂದ್ರೆ 2ನೇ ಕ್ಲಾಸು. ಇವರಿಬ್ಬರು ಮಕ್ಕಳು ಮನೇಲಿ ಕೂತ್ಕೊಂಡು ರಜಾ ಪಾಪ, ಶನಿವಾರ ಹಾಫ್ ಡೇ. ತಾಯಿ ತಂದೆ ಇಬ್ರು ಕೆಲಸಕ್ಕೆ ಹೋಗಬೇಕು. ಮಧ್ಯಾಹ್ನದ ಮೇಲೆ ಅವ್ರು ಬರೋಷ್ಟರಲ್ಲಿ ಮನೇಲಿ ಕೆಲಸದವಳು ಬೀಗ ಹಾಕಿ ಬೀಗತ್ತಿಗೆ ತಗೊಂಡು ಹೊರಟಾಗ್ತಾಳೆ. ಇವರೇನು ಮಾಡಿದ್ದಾರೆ? ಆಗ್ತಾನೆ ಹಾಕಿರ್ತಕ್ಕಂಥ ವಾಷಿಂಗ್ ಮಿಷಿನ್ ಆನ್ನಲ್ಲೇ ಇಟ್ಟಿದ್ದಾರೆ. ಅಬ್ಬಬ್ಬ ಅಂತ ಹೇಳಿ ಆ ವಾಷಿಂಗ್ ಮಿಷಿನ್ ನಲ್ಲಿ ಇಟ್ಟಾಗ ಏನ್ ಮಾಡಿದ್ರು? ಮೇನ್ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾರೆ. ಮನಸ್ಸು ಹೇಗಿರುತ್ತೆ ಗೊತ್ತಿಲ್ಲ. ಬಾರೋ ಆಟಾಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕಿದ್ರು. ಬಟ್ಟೆ ಎಲ್ಲ ಆದ್ಮೇಲೆ ತದನಂತರ ನೀ ಕೂತ್ಕೊ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2ನೇ ಕ್ಲಾಸ್ ಹುಡುಗನ್ನ 5ನೇ ಕ್ಲಾಸ್ ಹುಡುಗ ಲಕ್ಷಣವಾಗಿ ಮಿಕ್ಸಿ ಒಳಗೆ ಕುಡಿಸ್ದ ಹಾಗೆ ಇವನ್ನ ಎತ್ಕೊಂಡು ವಾಷಿಂಗ್ ಮಿಷಿನ್ ಒಳಗೆ ಹಾಕಿ ಕುಡಿಸ್ಬಿಟ್ಟು ಮುಚ್ಚಿಬಿಟ್ಟ, ಆನು ಮಾಡಿಬಿಟ್ಟ. ತಾಯಿ ಬರೋಷ್ಟರಲ್ಲಿ ಡಬಾರ್ ಅಂದಿದೆ. ಇಡೀ ದೇಹ ಛಿದ್ರವಾಗಿ ಹೋಗಿದೆ. ಅದಕ್ಕೆ ಹೇಳೋದು, ಆ ಮನಸ್ಸಿಗೆ ಅವತ್ತು ಆಗಿರ್ತಕ್ಕಂಥ ಘಟನೆ ಆ ಹುಡುಗನಿಗೆ ಇವತ್ತವರೆಗೂ ಶಾಕ್ ಟ್ರೀಟ್ಮೆಂಟ್ ಅಲ್ಲಿ ಇವತ್ತು ನಿಮ್ಯಾನ್ಸ್ ಅಲ್ಲಿ ಇದ್ದಾರೆ. ಆ ತಾಯಿ ಪಾಪ ಬಂದು ಹತ್ತು ಆಡ್ತಾ ಇದ್ದಾಳೆ. ಏನ್ ಮಾಡ್ತೀರಾ? ಅದಕ್ಕೆ ಇಂಥ ವಿಧಿವಿಧಾನಗಳು ಹೇಗೆ ನಡೆಯುತ್ತೆ, ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಯಾರೋ? ಮನಸ್ಸು. ಅದಕ್ಕೆ ತಾಯಿಂದ್ರು ದಯವಿಟ್ಟು ಇನ್ನ ಮೇಲೆ ತೀಕ್ಷ್ಣವಾಗತಕ್ಕಂಥ ಈ ಮನಸ್ಸುಗಳಿಗೆ ಯಾರಿಗೆ ಯಾವ ಬುದ್ಧಿ ಬರುತ್ತೋ, ಯಾವ ಕ್ಷಣ ಆಗುತ್ತೋ, ಇದೆಲ್ಲ ಚಂದ್ರನಿಂದ ಕಾರಣ. ಚಂದ್ರನ್ ನಾವು ಹಿಡಕ್ಕಾಗಲ್ಲ. ಯಾಕೆ ಅಂದ್ರೆ ಸೂರ್ಯನಿಗೆ ಬರ್ತಕ್ಕಂಥ ಕಾಂತಿಯಲ್ಲಿ ಬೆಳಕು ಸೂರ್ಯನಿಗೆ ಟಾರ್ಚ್ ಹಾಕಕ್ಕಾಗತ್ತಾ? ಆಗಲ್ಲ. ಸೂರ್ಯ ಬೆಳಕಿದ್ದಾಗ ಚಂದ್ರ ಕಾಣಲ್ಲ. ಸೂರ್ಯನೇ ಒಳಗೆ ಮುಳುಗಿದಾಗ ಸೂರ್ಯನಿಂದ ಬರ್ತಕ್ಕಂಥ ಕಿರಣದಲ್ಲಿ ಚಂದ್ರ ಕಾಣ್ತಾನೆ. ಅದಕ್ಕೆ ಚಂದ್ರನು ಬೆಳಗ್ಗೆ ಹೊತ್ತು ಕಾಣದಿದ್ದ ಹಾಗೆ ಮನಸ್ಸಲ್ಲಿ ಇನ್ನ ಮೇಲೆ ಕಾಣದೇ ಇರತಕ್ಕಂಥ ಪ್ರಭಾವಗಳು ನಡೆಯುತ್ತೆ. ದಯವಿಟ್ಟು ಚಂದ್ರನಿಗಾಗ್ತಕ್ಕಂಥ ವಿಫೋಕಗಳು ಮನಸ್ಸಿನ ಮೇಲೆ ಬರುತ್ತೆ. ಇದಕ್ಕೆಲ್ಲ ಕಾರಣ ಯಾವ್ದು ಗೊತ್ತಾ? ಒಂದು ಈಜಿಪ್ಟ್ ಅಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಷಜಂತು.